स्वागत है आपका बी न्यूज़ नेशन में। मैं हूं आबिद हुसैन शेख। एमएलए यत्नाल सोच समझकर बयान दे, रफीक काने की वार्निंग। बीजापुर शहर के समाज सेवी और उद्यमी रफीक काने ने बीजापुर सिटी एमएलए बसनगौड़ा पाटिल के एक बयान पर जवाब देते हुए सोच समझकर बयान दे यत्नाल, हमें भी बोलना आता है। पिछले दिनों पालिका चुनाव के चलते प्रचार के दौरान वार्ड नंबर 24 की आकांक्षी के पति रफीक काने के खिलाफ बसनगौड़ा पाटिल ने अपने एक भाषण में इनका और इनकी धर्मपत्नी विमला रफीक काने का नाम लेकर अपमान करते हुए नीचा दिखाने के बयान पर पलटवार करते हुए कहा कि एमएलए यत्नाल एक जनप्रतिनिधि होकर अभिवृद्धि की बातें करनी छोड़कर सिर्फ हिंदू मुस्लिम की बातें करते हैं। इस तरह की बयानबाजी करना सही नहीं, क्योंकि हमें भी बयानबाजी करनी आती है। वार्ड नंबर 24 से मेरी पत्नी को चुनाव अधिकारी ने ही खुद चुनाव लड़ने की अनुमति दी है, लेकिन एमएलए यत्नाल का बयान एक ही धर्म के समर्थन में देना सही बात नहीं, कहते हुए अगली बार किसी पर भी उंगली उठाने से पहले सोच समझकर बयान देने की बात और वार्निंग की रफीक काने ने। ಹಿಂದೂ ಸಮಾಜ ಒಂದಾದ್ರೆ ನಾವು ಬಿಜಾಪುರನ ಬಾಳಕ್ಕೆ ಸಾಧ್ಯದ ಬರೋದಿಲ್ಲ ಅಂತ ಬಿಟ್ಟಾರ. ಆದ್ರೆ ಮಜಾ ಇನ್ನೊಂದು ಮಾಡ್ಯಾರ, ಅಲ್ಲಿ ಕಮಾನ್ ಖಾನ್ ಬಜಾರ್ನಾಗ ಅಲ್ಲೊಂದು ಕ್ಯಾಂಡಿಡೇಟ್ ಕೊಟ್ಟ ಥರ್ಡ್ ಬಿ ಅಥವಾ ಮಹಿಳಾ ಇತ್ತಲ್ಲಿ. ಥರ್ಡ್ ಬಿ ಒಳಗೆ ಲಿಂಗಾಯತರು ಮರಾಠರು ಬಿಟ್ಟರೆ ಯಾರು ನಿಂದಿರ್ಲಾಕ್ ಬರೋದಿಲ್ಲ. ಅಲ್ಲೊಂದು ಕ್ಯಾಂಡಿಡೇಟ್ ನಿಂದ್ರಿಸಾರ, ವಿಮಲಾ ಮೊಹಮ್ಮದ್ ರಫಿ ಕಾನೆ. ಎಲ್ಲರೂ ಕೇಳಿರಿ ಹೆಸರು ಹಿಂಗ. महबूब साहब गणपति सिंधे ಎಲ್ಲರೂ ಕೇಳಿರ. ಅಂದ್ರೆ ಹೆಂಗ ಬಿಜಾಪುರನಾಗ ವ್ಯವಸ್ಥಿತವಾಗಿ ಹಿಂದೂ ಸಮಾಜದಲ್ಲಿ ಹಿಂದೂ ಕ್ಯಾಂಡಿಡೇಟ್ಗಳು ಬೀಳ್ಬೇಕಂತ ಹೇಳಿ ಏನು ಅವ್ರು ಪ್ಲಾನ್ ಮಾಡ್ಯಾರ, ಅದಕ್ಕೆ ಯಾರು ಬಲಿ ಆಗ್ಬಾರ್ದು. ಯಾರೋ ಒಂದು 3-4 ಮಂದಿ ಕೂಡ್ಯಾರ. ನನ್ನ ಹೆಸರು ರಫೀಕ್ ಅಹಮದ್ ಕಾನೆ ಅಂತ. ಮಹಾನಗರ ಪಾಲಿಕೆಯ ಚುನಾವಣೆ ಸಲುವಾಗಿ ವಾರ್ಡ್ ನಂಬರ್ 24ರಲ್ಲಿ ನನ್ನ ಧರ್ಮಪತ್ನಿಯಾದಂಥ ವಿಮಲಾ ಕಾಣೆಯವರು ಸ್ಪರ್ಧೆ ಮಾಡಿದ್ದು ಇರುತ್ತದೆ. ಅದರಿಗೋಸ್ಕರ ನಮ್ಮ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ಜಿಯವರು ಯತ್ನಾಳ್ ಅವರು ಮಾತಾಡುವಂಥ ಮಾತು ಭಾಳ ಅವಹೇಳನಕಾರಿ ಮಾತಾಡೋದು. ಅದು ಒಂದು ವಿಚಾರ ಮಾಡಿ ಮಾತಾಡೋದು ಒಳ್ಳೆಯದನ್ನಿಸ್ತದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ನನ್ನ ನಗರ ಶಾಸಕರಾದಂಥ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಬಗ್ಗೆ ಅಷ್ಟೇ ಮಾತಾಡುತ್ತಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡೋದು ಅವರಿಗೆ ಗೊತ್ತಿಲ್ಲ. ಯಾಕೆ ಇದ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ಗೊತ್ತಾಗಿಲ್ಲ. ಅಷ್ಟು ಒಂದು ತಹಸೀಲ್ದಾರ್ ಸಾಹೇಬರು, ಒಂದು ಚುನಾವಣೆ ಅಧಿಕಾರಿಗಳು ನನ್ನ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ನನ್ನ ಧರ್ಮಪತ್ನಿ ಕಾಸ್ಟ್ ಸರ್ಟಿಫಿಕೇಟ್ ಮಾತಾಡಬೇಕಾಗಿದ್ರೆ ಅವರು ಉತ್ತರ ಕೊಡಬೇಕಾಗಿತ್ತು ನನಗೆ. ಇವರು ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಅವರು ಈ ಥರ ಅವಹೇಳನಕಾರಿ ಹೇಳಿದರೆ ಅದು ಸರಿ ಅನ್ನಿಸ್ತದ ಅಥವಾ ಇಲ್ಲೋ ಅನ್ನೋದು ಅವರು ಆಲೋಚನೆ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ನನಗೂ ಮಾತಾಡೋಕ್ಕೆ ಬರ್ತದೆ. ನನ್ನ ನಾಲಿಗೆ ನಾನು ಹರಿದು ಬಿಡಬೇಕಾದ್ರೆ ನಾನು ಭಾಳ ಅತಿ ದೂರ ಬಿಡಬೇಕಾಗ್ತದೆ. ನಾನು ಒಂದು ಸಣ್ಣ ವ್ಯಕ್ತಿ ಇದ್ದೀನಿ, ದೊಡ್ಡ ಗೌಡರು ಈ ಥರ ಮಾತಾಡಬಾರ್ದು. ಒಂದು ನಗರ ಶಾಸಕರು ಪ್ರಜ್ಞಾವಂತರಂತೇಳಿ ಎಲ್ಲರೂ ತಿಳ್ಕೊತಾರೆ. ಸಣ್ಣ ವಿಚಾರದಾಗ ನೀವು ಇಂಥ ಯೋಚನೆ ಮಾಡಿದರೆ ನಾಳೆ ಬರತಕ್ಕಂಥ ಸಂದರ್ಭದಲ್ಲಿ ಈ ಮಹಾನಗರ ಪಾಲಿಕೆ ಚುನಾವಣೆ 28ಕ್ಕೆ ಏನನ್ನೋದು ವಾರ್ಡಿನ ಮತದಾರರು ಬುದ್ಧಿಪಾಠ ಕಲಿಸ್ತಾರೆ. ಅದು ನನಗೂ ಗೊತ್ತದ. ಒಂದು ಜಾತಿ ಕೀಳು ಮಟ್ಟಕ್ಕೆ ಅವ್ರು ಭಾಳ ನಾಲಿಗೆ ಹರಿಬಿಡಾಕತ್ತಾರ. ಅದನ್ನು ಬಿಡಬಾರ್ದು ಅಂಥೇಳಿ ನಾನು ನನ್ನ ನಗರ ಮತ್ತು ನನ್ನ ವಾರ್ಡಿನ ಮತದಾರರ ಕಡೆಯಿಂದ ನಾವು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೀನಿ. ಇನ್ನೊಂದು ಸಾರಿ ಈ ಮಾತಾಡಿದರೆ ನಾನು ತಿರುಗಿ ಉತ್ತರ ಕೊಡುವಂಥ ಸಂದರ್ಭ ಬರ್ತದೆ. ಆ ಸಂದರ್ಭ ಬರಲಾರ್ದಂಥ ಪರಿಸ್ಥಿತಿ ಅದನ್ನು ನಮ್ಮ MLA ನಗರ ಶಾಸಕರು ಈಗ ತಿಳ್ಕೊಬೇಕು, ಅಷ್ಟು ನಾನು ಹೇಳ್ಕೊತೀನಿ. BJP ಅಭ್ಯರ್ಥಿ ನಮ್ಮ ಸಿದ್ದು ಹಂಜಿಯವರು ನಿಂತಾರ. ಅವ್ರ ಬಗ್ಗೆ ಹೇಳೋದು ಬಿಟ್ಟು ಹಿಂದುತ್ವ ಅದನ್ನು BJP ಕ್ಯಾಂಡಿಡೇಟ್ ಬಗ್ಗೆ ಹೇಳಕ್ಕೆ ತಯಾರಿಲ್ಲ. ಹಿಂದೂ ಸಮಾಜದ ಬಗ್ಗೆ ಅಷ್ಟೇ ಮಾತಾಡಕತ್ತಾರೆ. ಆ ಕ್ಯಾಂಡಿಡೇಟರ್ ಹಿಂದೂ ಹೌದು ಅಲ್ಲೋ, ಅದನ್ನೇ ನನಗೆ ಕನ್ಫ್ಯೂಸ್ ಆಗಕತ್ತದ. ನಗರ ಶಾಸಕರು ಯಾರ ಬಗ್ಗೆ ಮಾತಾಡ್ತಾರೆ ಅನ್ನೋದು ಅವರಿಗೆಲ್ಲ ಗೊತ್ತಾಗ್ತದೋ ಇಲ್ಲೋ ಗೊತ್ತಿಲ್ಲ. ಪೂರ ವಿಚಾರ ಸಿದ್ದು ಹಂಜಿಯವ್ರ ಹೆಸರೇ ಬರುವಲ್ತಲ್ಲ ಕ್ಯಾಂಡಿಡೇಟನ್ನು. ಅದು ಒಂದು BJP ಪಕ್ಷದ BJP ಪಕ್ಷ, ಅದು ಒಂದು ನಮ್ಮ ಸ್ಟೇಟದು ರೂಲಿಂಗ್ ಗೌರ್ಮೆಂಟ್. ಅದು BJP ಗೌರ್ಮೆಂಟ್ ಅಂದ್ರೆ
ಒಂದು ಟಿಕೆಟ್ ಕೊಟ್ಟಾರ ಅವರಿಗೆ. ಈ ಸಂದರ್ಭದಲ್ಲಿ ಆ ಸಿದ್ದು ಹಂಜಿಯವ್ರ ಬಗ್ಗೆ ಬಿಟ್ಟು ಹಿಂದುತ್ವದ ಬಗ್ಗೆ ಅಷ್ಟೇ ಮಾತಾಡಕತ್ತಾರ. ಇದು ಎಂಥ MLA ಸಾಹೇಬರು ಏನು ತಿಳಿವಲ್ತು. ಅದು ವಿಚಾರ ಮಾಡಿ ಮಾತಾಡೋದು ನನಗೆ ಒಳ್ಳೇದು ಅನ್ನಿಸ್ತದೆ. ಇನ್ನು ಬರ್ತಕ್ಕಂಥ ದಿನಮಾನದಲ್ಲಿ ಒಂದು ಜಾತಿ ಬಗ್ಗೆ ಮಾತಾಡಿದ್ರೆ ಎಚ್ಚರದಿಂದ ಮಾತಾಡ್ರಿ, ಅದನ್ನು ಸರಿ ಅನ್ಸಂಗಿಲ್ಲ. ದಯಮಾಡಿ ಅದನ್ನು ಮಾತಾಡಕ್ಕೆ ಹೋಗಬೇಡ್ರಿ. और ख़बरों के लिए देखते रहिए बी न्यूज़ नेशन।